ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾಳೆ ನಡೆಯುತ್ತಿರುವಂಥ ಒಂದು ಹೋರಾಟ ಏನಿದೆ KPSC ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಈಗ ಆಲ್ರೆಡಿ ಈ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ KPSCಯ ಅಭ್ಯರ್ಥಿಗಳು PDO ಪರೀಕ್ಷೆ ಆಗಿರ್ಬೋದು, CTI ಮೊದಲಾದ ಎಲ್ಲ ಪರೀಕ್ಷೆಯ ಸ್ಕ್ಯಾಮ್ ವಿರುದ್ಧ, KPSCಯ ಈ ಒಂದು ಕನ್ನಡ ವಿರೋಧಿ ನೀತಿಯ ವಿರುದ್ಧ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾಳೆ ಹೋರಾಟದಲ್ಲಿ ಭಾಗವಹಿಸೋರಿದ್ದಾರೆ. ಹಲವಾರು ಜನ ಅಭ್ಯರ್ಥಿಗಳು ಸ್ವತಃ ತಾವೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಿಕೊಂಡು ಟ್ರೈನ್ ಮೂಲಕ, ಬಸ್ ಮೂಲಕ ಹೇಗೋ ಒಂದು ನಾಳೆ ಬೆಳಗ್ಗೆ 10 ಗಂಟೆಯಷ್ಟಿಗೆ ಫ್ರೀಡಮ್ ಪಾರ್ಕನ್ನು ಸೇರಲಿದ್ದಾರೆ. ನಾಳೆ ನಿರೀಕ್ಷೆಗೂ ಮೀರಿ ಕನ್ನಡದ ಒಂದು ಏನು ಧ್ವನಿ ಇದೆ, ನಮ್ಮ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಧ್ವನಿ ಇಡೀ KPSCಗೆ ಮುಟ್ಟಲಿದೆ. ನಿರೀಕ್ಷೆ ಒಂದು 10,000 ಅಭ್ಯರ್ಥಿಗಳಾದರೂ ಸೇರಬಹುದು ಅನ್ನೋದು ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಆಲ್ರೆಡಿ ನಮ್ಮ ನಿರೀಕ್ಷೆಗೂ ಮೀರಿ ಕೂಡ ಅಭ್ಯರ್ಥಿಗಳು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆ KPSCಯಿಂದ ಹಾಗೂ ಸರ್ಕಾರದಿಂದ ಹೇಗಾದರೂ ಮಾಡಿ ನಾಳೆ ಹೋರಾಟವನ್ನು ಈಸಿಯಾಗಿ ಸಮಾಪ್ತಿ ಮಾಡೋಣ ಅನ್ನೋ ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ನಾಳೆ ನಾವು ಎಕ್ಸಾಮ್ ಕಂಟ್ರೋಲರ್ನ ಅಮಾನತು ಮಾಡ್ತೀವಿ, ಇಲ್ಲ ನಿಮಗೆ ಸದ್ಯದಲ್ಲೇ ಹೊಸ ನೋಟಿಫಿಕೇಷನ್ ಮಾಡಿಸ್ಬಿಡ್ತೀವಿ KASದು ಅಂತ ಏನಾದರೂ ಆಶ್ವಾಸನೆಗಳು ಬಂದರೂ ಕೂಡ ಹೋರಾಟವನ್ನು ಬಿಟ್ಟು ಮುಂದಕ್ಕೆ ಹೋಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ PDO ಪರೀಕ್ಷೆಯಲ್ಲಿ ಆದಂಥ ಒಂದು ಸ್ಕ್ಯಾಮು, ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆ ಸಿನ್ನೂರು ತಾಲೂಕಿನ ಸಿನ್ನೂರಿನ ಒಂದು ಸರ್ಕಾರಿ ಕಾಲೇಜಲ್ಲಿ ಏನಾಯಿತು, ಸಾಕ್ಷಿ ಸಮೇತ ವಿಡಿಯೋ ಇದೆ. ಅಲ್ಲಿ ಸ್ಕ್ಯಾಮ್ ಆಗಿರೋದಕ್ಕೆ ದಾಖಲೆ ಕೂಡ ಇದೆ. 12 ಜನ ಅಭ್ಯರ್ಥಿಗಳ ಮೇಲೆ FIR ಮಾಡಲಾಗುತ್ತೆ ಪ್ರತಿಭಟನೆ ಮಾಡಿದ್ದಕ್ಕೆ. ಸೊ ಈ ಎಲ್ಲ ಒಂದು ವಿಷಯಗಳು ಕೂಡ ನಾಳೆ ಪ್ರಸ್ತಾಪ ಆಗುತ್ತೆ ಹೋರಾಟದಲ್ಲಿ. ಹಾಗೆ CTI ಆಯ್ಕೆ ಪಟ್ಟಿಯಲ್ಲಿ ಆಗಿರುವಂಥ ಒಂದು ದೊಡ್ಡ ಹಗರಣ, ಯಾವ ರೀತಿಯಾಗಿ ಒಂದೇ ಜಿಲ್ಲೆಯವರು ಆಯ್ಕೆ ಆಗಿದ್ದಾರೆ, ಆ ಒಂದು ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವಂಥ ಹೆಸರುಗಳು, ಅವೆಲ್ಲದರ ವಿರುದ್ಧ ಕೂಡ ಧ್ವನಿ ಎತ್ತಲಾಗುತ್ತೆ. ಆ್ಯಂಡ್ OMR ವಿಷಯಗಳಾಗಿರ್ಬೋದು, OMR ಪರಿಶೀಲನೆ ಆಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ KPSCಯಲ್ಲಿ ಬಯಸುವಂಥ ಕೆಲವೊಂದಿಷ್ಟು ಸುಧಾರಣೆಗಳ ವಿಷಯಗಳು, PC ಹೋಟಾ ಸಮಿತಿ ಅನುಷ್ಠಾನ ಆಗಿರ್ಬೋದು, ಇವರೊಂದು ಆಯ್ಕೆ ಪಟ್ಟಿ ಬಿಡೋದಕ್ಕೆ ತೆಗೆದುಕೊಳ್ಳುವಂಥ ಸಮಯಗಳು, ಈ ಎಲ್ಲದರ ವಿರುದ್ಧವಾಗಿ ಈಗ ಆಲ್ರೆಡಿ ಎಲ್ಲ ಒಂದು ಕೋಚಿಂಗ್ ಸೆಂಟರ್ಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿವೆ. ಆ ಎಲ್ಲ ಕೋಚಿಂಗ್ ಸೆಂಟರ್ಗಳಿಗೂ ಕೂಡ ಎಲ್ಲ ಒಂದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಈ ಒಂದು KPSCಯ ನೀತಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ಹೋರಾಟದ ಹಿಂದಿನ ಕೆಲವೊಂದಿಷ್ಟು ದಿನಗಳಲ್ಲಿ ಹಲವಾರು ಜನ ಹೇಳ್ತಾ ಇದ್ರು ಕೋಚಿಂಗ್ ಸೆಂಟರ್ ಈ ಬಾರಿ ಸಪೋರ್ಟ್ ಮಾಡಲ್ಲ ಹಾಗೆ. ಬಟ್ ಎಲ್ಲ ಕೋಚಿಂಗ್ ಸೆಂಟರ್ ಕೂಡ ಈ ಬಾರಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೆ ಕೋಚಿಂಗ್ ಮತ್ತು ಲೈಬ್ರರಿಗಳಿಗೂ ಕೂಡ ರಜೆಯನ್ನು ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ, ಎಲ್ಲಿಂದಲೂ ಬೇಡ, ಕೇವಲ ವಿಜಯನಗರದಲ್ಲಿರ್ತಕ್ಕಂಥ ಚಂದ್ರ ಲೇಔಟಲ್ಲಿರ್ತಕ್ಕಂಥ ಎಲ್ಲ ಒಂದು ಅಭ್ಯರ್ಥಿಗಳು ಹೋರಾಟಕ್ಕೆ ಬಂದರೆ ಮಿನಿಮಮ್ ಒಂದು 1000ರಿಂದ 2000 ಅಭ್ಯರ್ಥಿಗಳು ಇದ್ದೀರಾ. ಸೊ ದಯಮಾಡಿ ಬನ್ನಿ. ಈ ಬಾರಿ ಏನಾದರೂ ನೀವು ಬೆಂಬಲವನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ತೋರದೇ ಇದ್ದರೆ ಖಂಡಿತವಾಗಿ ಮುಂದೊಮ್ಮೆ ಈ ರೀತಿಯ ಒಂದು ವೇದಿಕೆ, ಅವಕಾಶ KPSC ವಿರುದ್ಧ ಹೋರಾಟಕ್ಕೆ, ಒಂದು KPSC ನೀವು ಬಯಸುವಂಥ ಸುಧಾರಣೆಗೆ ಜಾರಿಗೊಳಿಸೋದಕ್ಕೆ ಸಾಧ್ಯವಾಗಲ್ಲ. ಈ ರೀತಿ ಪದೇ ಅಭ್ಯರ್ಥಿಗಳೆಲ್ಲರೂ ಕೂಡ ಸೇರೋದಕ್ಕೂ ಕೂಡ ಆಗಲ್ಲ ಒಂದು ನಿಟ್ಟಿನಲ್ಲಿ. ಹಾಗೆ ಹಲವಾರು ವಿಷಯಗಳಿವೆ, ಕೇವಲ ಅದೊಂದಲ್ಲ. ಇವತ್ತು ಬೆಳಗ್ಗೆ ನೀವು ದಿನಪತ್ರಿಕೆಯಲ್ಲಿ ನೋಡಿರ್ತೀರ AEE ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಒಂದು OMR ಅನ್ನು ತಿದ್ದಿದ್ದಾರೆ ಅಂತ. ಇತ್ತೀಚೆಗೆ KPSC ನೀಲಿ ಮಸಿ ಪೆನ್ನನ್ನು ನೀವು OMRಗೆ ಬಳಸಿ, ಅಂದರೆ ಪರೀಕ್ಷೆಗೆ ಅಂತ ಒಂದು ಹೊಸ ಸುತ್ತೋಲೆಯ ಆದೇಶವನ್ನು ಹೊರಡಿಸಿದೆ. ಅದು ಯಾಕೆ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಸ್ತೃತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ಹೋರಾಟದಲ್ಲಿ ಏನೆಲ್ಲ ವಿಷಯಗಳು ಚರ್ಚೆ ಆಗಬೇಕು, ನಿಮ್ಮ ವೈಯಕ್ತಿಕ ಒಂದಿಷ್ಟು ನೋವುಗಳಿರ್ತವೆ. ಹಲವಾರು ಮಾಧ್ಯಮದವರು ಕೂಡ ನಿಮಗೆ ಸಪೋರ್ಟಾಗಿ ನಾಳೆ ಇರ್ತಾರೆ. ನೀವು ಮಾಧ್ಯಮದಲ್ಲೂ ಕೂಡ ನಿಮ್ಮ ಹೇಳಿಕೆಗಳನ್ನು ಗಮನ ಸೆಳೀಬೋದು. ಈಗ ಆಲ್ರೆಡಿ KATಯಲ್ಲಿ ನಮ್ಮ ಅಕ್ಷರ ತಂಡ ಶ್ರೀಕೃಷ್ಣ ಮತ್ತು ಸಂತೋಷಣ್ಣ ಆಗಿರ್ಬೋದು, ಅವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ KATಯಲ್ಲಿ. ಅದು ಕೂಡ ತುಂಬ ವ್ಯಾಪಕವಾಗಿ ನಡೀತಾ ಇದೆ. ಇವತ್ತು ಆಲ್ರೆಡಿ ಅವರು ರಾಜ್ಯಪಾಲರ ಭೇಟಿಯನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಲ್ಲರ ಒಂದು ಹೋರಾಟ, ಅಕ್ಷರ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ, ಈ 3 ಜನರ ಒತ್ತಡಕ್ಕೆ ಈ ಬಾರಿ KPSC ಮಣಿಯಲೇಬೇಕಾಗತ್ತೆ. ಆ್ಯಂಡ್ ಎಲ್ಲರ ಒಂದು ಅಭ್ಯರ್ಥಿಗಳ ಪರವಾಗಿ ನಮ್ಮ ಎಲ್ಲ ಈ ಒಂದು ಹೋರಾಟದಲ್ಲಿ ನಿಸ್ವಾರ್ಥವಾಗಿ ತಮ್ಮ ಶ್ರಮವನ್ನು ಹಾಕ್ತಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸೋಣ. ನಾಳೆಯ ಹೋರಾಟ ಯಶಸ್ವಿಯಾಗಲಿ ಅಂತ ಎಲ್ಲರೂ ಕೂಡ ಆಶಿಸೋಣ. ಧನ್ಯವಾದಗಳು.